ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಇವಾಗ ಟೈಮು 7:30 ಆಗಿದೆ. ನಾನು ಇವಾಗಿಂದ ವ್ಲಾಗ್ನ ಮಾಡ್ತಿದ್ದೀನಿ. ಇವತ್ತು ನಮ್ಮ ಮನೆಯವ್ರಿಗೆ ಸ್ವಲ್ಪ ಹುಷಾರಿರಲಿಲ್ಲ. ನಾನು ಬೆಳಗ್ಗೆ ಶಾಪ್ಗೆ ಹೋದವಳು 6 o'clock ಮನೆಗೆ ಬಂದಿದ್ದೀನಿ. ಇವಾಗ ಹೆಂಗೋ ಮ್ಯಾನೇಜ್ ಮಾಡ್ತೀನಿ 10 o'clock ಅಂತ ಹೋಗಿದ್ದಾರೆ ಅವರು. ಮಧ್ಯಾಹ್ನ ಬೇರೆ ರೈಸ್ ಮಾಡಿಟ್ಟು ಹೋಗಿದ್ದೆ. ಚೋಟು ಸ್ಕೂಲಿಂದ ಬಂದಿದ್ದ, ಕರ್ಕೊಂಡು ಹೋಗೋಕ್ಕೆ ಶಾಪ್ಗೆ ಅಂತ ಬಂದಿದ್ದೆ ಮನೆಗೆ. ಆವಾಗ ಅವ್ರಿಗೂ ಆಗುತ್ತೆ ಅಂತ ರೈಸ್ ಮಾಡಿಬಿಟ್ಟು ಹೋಗಿದ್ದೆ. ಬಟ್ ಚರಿತ್ ಸ್ವಲ್ಪ ಕಿರಿಕಿರಿ ಮಾಡ್ತಿದ್ದಂತ ಅವರು ಊಟ ಮಾಡಿಲ್ಲ. ತುಂಬ ರೈಸ್ ಉಳ್ದಿತ್ತು. ಹಾಗಾಗಿ ಸಿಂಪಲ್ಲಾಗಿ ರೈಸಲ್ಲಿ ಏನಾದರೂ ಒಂದು ಐಟಮ್ ಮಾಡೋಣ ಅಂತ ಅಂದ್ಕೊಂಡೆ. ನಾರ್ಮಲಾಗಿ ಚಿತ್ರಾನ್ನ, ಪುಳಿಯೋಗರೆ, ಉಳ್ದಿದ್ದ ರೈಸಲ್ಲಿ ಮಾಡ್ತಿರ್ತೀವಿ. ನಾನು ಸಿಂಪಲ್ ಆಗಿ ಒಂದು ಮಸಾಲ ರೈಸ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕೆ ಮಗನೆ, ಯಾಕೆ ನಮ್ಮ ಪಾಪ ಇಲ್ಲೇ ಅಡುಗೆ ಮನೆಯಲ್ಲೇ ಮಲಗಿಸ್ಕೊಂಡಿದ್ದೀನಿ. ಯಾಕೋ ತುಂಬ ಕಿರಿಕಿರಿ ಮಾಡ್ತಿದ್ದಾನೆ ಇವತ್ತು. ಸೊ ಇವಾಗ ಅವನ್ನ ಮಲಗಿಸಿ ಮಸಾಲ ರೈಸ್ ಮಾಡಬೇಕು. ಯಾಕೆ ಮಗನು ಹೇಗೆ ಮಾಡೋದು ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ. ನಿಮಗೆ ಇಷ್ಟ ಆದರೆ ನೀವು ಮಾಡ್ಕೊಳ್ಳಿ. ಶರತ್ಗೆ ಫುಲ್ಲು ನಿದ್ದೆ ಬಂದಿತ್ತು ಅಂತ ಅನ್ಸುತ್ತೆ. ಹಾಗಾಗಿ ಅವನು ಮಲ್ಕೊಂಡ. ಅವನು ಜೋಕಾಲಿಗೆ ಹಾಕಿ ಒಂದು 5 ಮಿನಿಟ್ಸ್ ಆದ್ರೂ ಅಲ್ಲೇ ಪಕ್ಕದಲ್ಲಿ ನಿಂತ್ಕೊಂಡು ತೂಗ್ಬೇಕು. ಅವನು ಅವಾಗ ಕಣ್ಬಿಟ್ಟು ನೋಡ್ತಿರ್ತಾನೆ. ಕಂಪ್ಲೀಟ್ ಆಗಿ ನಿದ್ದೆ ಮಾಡಿದ್ಮೇಲೆ ನಾನು ಈ ಕಡೆ ಬರೋದು. ಅವನನ್ನ ಮಲಗಿಸಿ ಬಂದೆ. ಅಷ್ಟರೊಳಗಡೆ ಹೇಮನ್ನು ಮಲ್ಕೋಬೇಕಂತ ಅಂದ. ಅವನು ಶಾಪ್ಗೆ ಕರ್ಕೊಂಡೋಗಿದ್ದೆ ಇವತ್ತು. ಹಾಗಾಗಿ ಅವನು ನಿದ್ದೆ ಮಾಡಿರ್ಲಿಲ್ಲ. ಮಧ್ಯಾಹ್ನ ಫುಲ್ ಆಟ ಆಡಿದ್ದ, ತುಂಬಾ ಸುಸ್ತಾಗಿತ್ತು ಅನ್ಸುತ್ತೆ. ಪಾಪ ಅವನು ಮಲಗಿಸ್ದೆ. ಇಬ್ಬರನ್ನು ಮಲಗಿಸಿ ಕ್ವಿಕ್ ಆಗಿ ಮಸಾಲ ರೈಸ್ ಮಾಡೇ ಬಿಡೋಣ ಅಂತ ಕಿಚನ್ಗೆ ಬಂದೆ. ನಾನು ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕೊಂಡು ಚೆನ್ನಾಗಿ ಕಾಯೋದಕ್ಕೆ ಬಿಡ್ತೀನಿ. ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಕಡಲೆ ಬೀಜನ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ. ಕಡಲೆ ಬೀಜ ನೀಟಾಗಿ ಫ್ರೈ ಆಗಬೇಕು, ಕಂದು ಬಣ್ಣ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಅದಾದ್ಮೇಲೆ ಅದಕ್ಕೆ ಸಾಸಿವೆ ಮತ್ತೆ ಜೀರಿಗೆನ ಹಾಕೊಂಡು ಅದು ಚಿಟಪಟ ಅಂತ ಅಂದು ಫ್ರೈ ಆಗೋವರೆಗೂ ಬಿಡಬೇಕು. ನೆಕ್ಸ್ಟು ಅದಕ್ಕೆ ಮಸಾಲ ಐಟಮ್ಸ್ನ ಹಾಕೊತಿದ್ದೀನಿ. ನಾನಿಲ್ಲಿ ಒಂದು ಸ್ವಲ್ಪ ಚಕ್ಕೆ ಮತ್ತೆ 1-2 ಲವಂಗ, 1 ಏಲಕ್ಕಿ, ಅದಕ್ಕೆ 1 ಅನಾನಸ್ ಫ್ಲವರು ಮತ್ತೆ 2 ಪಲಾವ್ ಎಲೆ ಹಾಕೊಂಡಿದ್ದೀನಿ. ಅದಾದ್ಮೇಲೆ ಅದಕ್ಕೆ 1-2 ಹಸಿಮೆಣಸಿಕಾಯಿನ ಹಾಗೆ ಹೋಳು ಮಾಡಿ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತೆ ಕರಿಬೇವು ಹಾಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು, ಅದಾದ್ಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಒಂದೇ ಒಂದು ಈರುಳ್ಳಿನ ಹಾಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಸ್ವಲ್ಪ ಬೆಂದ್ ಆದ್ಮೇಲೆ ಅದಕ್ಕೆ ಒಂದು ಅರ್ಧ ಟೊಮ್ಯಾಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಹಾಕೊಂಡು ಮತ್ತೆ ಇವಾಗ ಎಲ್ಲದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಟೊಮ್ಯಾಟೊ ಮತ್ತೆ ಈರುಳ್ಳಿ ಎಲ್ಲ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಬೇಗ ಫ್ರೈ ಆಗಬೇಕು ಅಂದರೆ ಒಂದು ಸ್ವಲ್ಪ ಉಪ್ಪನ್ನ ಹಾಕೊಂಡು ಫ್ರೈ ಮಾಡಿಕೊಂಡ್ರೆ ಬೇಗ ಫ್ರೈ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕ್ಯಾರೆಟ್ ಮತ್ತೆ ಬೀನ್ಸ್ನ ಹಾಕೊಂಡು ಅದನ್ನು ಸಹ ನೀಟಾಗಿ ಫ್ರೈ ಮಾಡ್ಕೊತೀನಿ. ನೀವು ಇನ್ನೂ ಜಾಸ್ತಿ ತರಕಾರಿಗಳು ಬೇಕು ಅಂತ ಅಂದರೆ ಹಾಕೋಬಹುದು, ಚೆನ್ನಾಗಿರುತ್ತೆ. ಆಲೂಗೆಡ್ಡೆ ಮತ್ತೆ ಹೂಕೋಸು ಅದನ್ನು ಹಾಕೊಂಡ್ರು ಚೆನ್ನಾಗಿರುತ್ತೆ. ನಾನು ನಮ್ಮ ಮನೇಲಿ ಇಷ್ಟಿತ್ತು, ಹಾಗಾಗಿ ಕ್ವಿಕ್ ಆಗಿ ಮಾಡ್ಕೊಳ್ಳೋಣ ಅಂತ ಇಷ್ಟನ್ನೇ ಹಾಕೊಂಡು ಮಾಡ್ಕೊತಿದ್ದೀನಿ. ನೆಕ್ಸ್ಟು ಅದಕ್ಕೆ ನಾನು ನೆನೆಸಿಟ್ಟಿದ್ದು ಬಟಾಣಿ ಸ್ವಲ್ಪ ಉಳಿದಿತ್ತು, ಅದನ್ನು ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಂಡು ಎತ್ತಿಟ್ಕೊಂಡಿದ್ದೆ, ಅದನ್ನು ಸಹ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ. ಇವಾಗ ನಾವು ಏನು ಹಾಕಿದ್ದೀವಿ ಅಲ್ವಾ ತರಕಾರಿಗಳು, ಅದು ಎಣ್ಣೆಯಲ್ಲೇ ನೀಟಾಗಿ ಫ್ರೈ ಆಗಬೇಕು, ಆವಾಗ ಟೇಸ್ಟ್ ಇನ್ನೂ ಸಖತ್ತಾಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸ್ಪೈಸಸ್ಗಳನ್ನ ಆ್ಯಡ್ ಮಾಡ್ತಿದ್ದೀನಿ. ನಾನು ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪೌಡರ್ನ ಹಾಕೊಂಡು ಅದನ್ನು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊತೀನಿ. ಆಲ್ರೆಡಿ ನಾನು 2 ಹಸಿಮೆಣಸಿಕಾಯಿನ ಹಾಕೊಂಡಿದ್ದೆ, ಹಾಗಾಗಿ ಸ್ವಲ್ಪ ಖಾರದ ಪೌಡರ್ನ ಹಾಕೊಂಡಿದ್ದೀನಿ. ನಿಮಗೆ ಖಾರಕ್ಕನುಸಾರವಾಗಿ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಅದಾದ್ಮೇಲೆ ನಾನು ಇವಾಗ ರೈಸ್ನ ಹಾಕೊಳ್ತಿದ್ದೀನಿ. ನಾನು ನನಗೆ ಮತ್ತು ನಮ್ಮ ಹಸ್ಬೆಂಡ್ಗೆ ಅಷ್ಟೇ ಮಾಡ್ಕೊತಿರೋದು. ಅದಕ್ಕೆ 2 ಬೌಲಷ್ಟು ರೈಸ್ನ ಹಾಕೊಂಡು ಮತ್ತೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಿದ್ದೀನಿ. ನಾನು ಆನಿಯನ್ನು ಮತ್ತು ಟೊಮ್ಯಾಟೊನ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪನ್ನ ಹಾಕೊಂಡಿದ್ದೆ, ಹಾಗಾಗಿ ನೋಡಿ ಉಪ್ಪನ್ನ ಹಾಕೊಂಡ್ರೆ ತುಂಬ ಒಳ್ಳೆಯದು. ಜಾಸ್ತಿ ಉಪ್ಪಾದರೆ ಕಡಿಮೆ ಮಾಡೋಕ್ಕಾಗಲ್ಲ, ಕಡಿಮೆ ಉಪ್ಪಾದರೆ ಬೇಕಿದ್ರೆ ಸರಿ ಮಾಡ್ಕೋಬೋದು. ಹಾಗಾಗಿ ಉಪ್ಪನ್ನ ಸ್ವಲ್ಪ ನೋಡಿ ಹಾಕೊಳ್ಳಿ.
ಇವಾಗ ನೀಟಾಗಿ ಒಂದ್ಸಲ ಎಲ್ಲದನ್ನು ಮಿಕ್ಸ್ ಮಾಡಿ ಹಾಗೇನೆ ಒಂದೇ ಒಂದು ಸ್ವಲ್ಪ ಹೈ ಫ್ಲೇಮ್ ಇಟ್ಬಿಟ್ಟು ಒಂದು 50 ಸೆಕೆಂಡ್ ಅದನ್ನ ಫ್ರೈ ಮಾಡಿಕೊಂಡು ಕೊನೆಯದಾಗಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ನಮಗೆ ಟೇಸ್ಟಿ ಆಗಿರೋ ಸಿಂಪಲ್ ಆಗಿ ಕ್ವಿಕ್ ಆಗಿ ಮಾಡುವಂತ ಮಸಾಲಾ ರೈಸ್ ರೆಡಿ ಆಗುತ್ತೆ. ನಾವು ಬೇಗ ಏನಾದರೂ ಆಫೀಸ್ಗೆ ಹೋಗ್ಬೇಕು ಇಲ್ಲ ಬೇಗ ಏನಾದರೂ ಕೆಲಸ ಇದೆ ಕ್ವಿಕ್ ಆಗಿ ಮಾಡಬೇಕು ಅಂತ ಅನ್ನೋರ್ಗೆ ಇದು ಒಳ್ಳೆ ರೆಸಿಪಿ. ಹಾಗೇನೆ ಬ್ಯಾಚುಲರ್ಸ್ಗಂತೂ ಸಖತ್ ಒಳ್ಳೆ ರೆಸಿಪಿ. ಎಲ್ಲರೂ ಒಂದ್ಸಲ ಟ್ರೈ ಮಾಡಲೇಬೇಕಾಗಿರುವಂಥ ರೆಸಿಪಿ. ನೋಡಿದ್ರಲ್ವಾ ಎಷ್ಟು ಸಿಂಪಲ್ ಆಗಿ ಎಷ್ಟು ಈಸಿಯಾಗಿ ಕ್ವಿಕ್ ಆಗಿ ಮಾಡ್ಕೋಬಹುದು ಅಂತ. ನನ್ಗಂತೂ ಅದನ್ನ ನೋಡಿ ಹೊಟ್ಟೆ ಹಸಿವು ತುಂಬಾ ಜಾಸ್ತಿನೇ ಆಗೋಯ್ತು. ನಮ್ಮ ಮನೆಯವರಿಂದ ಬಂದಿರಲಿಲ್ಲ, ಅವ್ರಿಗೆ ವೆಯ್ಟು ಸಹ ಮಾಡಲಿಲ್ಲ. ನಾನು ಪ್ಲೇಟಿಗೆ ಹಾಕೊಂಡು ಫಾಸ್ಟ್ ಆಗಿ ತಿನ್ಕೊಂಡು ಮುಗಿಸ್ಬಿಟ್ಟೆ. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಅದಕ್ಕೆ ಸ್ವಲ್ಪ ಆನಿಯನ್ ಮತ್ತೆ ಸ್ವಲ್ಪ ಟೊಮ್ಯಾಟೊ ಒಂದು ಸ್ವಲ್ಪ ನಿಂಬೆ ಹಣ್ಣನ್ನ ನಂಚ್ಕೊಂಡು ತಿಂತಿದ್ರೆ ಆಹಾ ಸಖತ್ತಾಗಿರುತ್ತೆ. ಗೈಸ್, ಹೇಗಿತ್ತು ಇವತ್ತಿನ ರೆಸಿಪಿ? ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.